ADHD ಅಂದರೆ ಏನು? ಈ ದಿನ ADHD ಅಂತ ಒಂದು ಡಿಸಾರ್ಡರ್, ನ್ಯೂರೋ ಡೆವಲಪ್ಮೆಂಟ್ ಡಿಸಾರ್ಡರ್ ಬಗ್ಗೆ ಮಾತಾಡೋಣ. ವಿಜಯ ಕರ್ನಾಟಕ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗೌರಿ ಚಿಂತಲಪಲ್ಲಿ, ಚೈಲ್ಡ್ ಡೆವಲಪ್ಮೆಂಟ್ ಫಿಸಿಷಿಯನ್. ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವ್ ಡಿಸಾರ್ಡರ್ ಅಂತೀವಿ ಇದರಲ್ಲಿ. ಸೊ ಅಟೆನ್ಷನ್ ಹೈಪರ್ ಆ್ಯಕ್ಟಿವಿಟಿ ಪದಗಳ ಥರ ಈ ಮಕ್ಕಳಿಗೆ ಚಂಚಲತೆ ಜಾಸ್ತಿ ಇರುತ್ತೆ. ಒಂದು ಕಡೆ ಗಮನ ಫೋಕಸ್ ಕೊಡೋದ್ರಲ್ಲಿ ಕಷ್ಟ ಆಗತ್ತೆ. ತುಂಬ ಹೆಚ್ಚಿನ ಹೈಪರ್ ಆ್ಯಕ್ಟಿವಿಟಿ, ಯಾವಾಗಲೂ ಇಲ್ಲಿ ಅಲ್ಲಿ ಓಡಾಡೋದು ಮಾಡೋದು, ಇನ್ನೊಂದು ಇಂಪಲ್ಸಿವಿಟಿ ಅಂತೀವಿ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಅವರು ಯೋಚನೆ ಮಾಡೋ ಅಷ್ಟರೊಳಗೆ ಏನೋ ಒಂದು ಮಾಡಿರ್ತಾರೆ. ಆಮೇಲೆ ರಿಯಲೈಸ್ ಆಗುತ್ತೆ, ನಾನು ಇದು ಮಾಡಬಾರ್ದಾಗಿತ್ತು. ಫಾರ್ ಎಕ್ಸಾಂಪಲ್, ಏನೋ ನೋಡ್ತಾರೆ, ರೋಡ್ ಆ ಕಡೆ ಇರುತ್ತೆ, ಈ ಕಡೆ ಆ ಕಡೆ ಟ್ರಾಫಿಕ್ಕು ನೋಡಿರಲ್ಲ, ಸಡನ್ನಾಗಿ ಮಧ್ಯೆ ಹೋಗ್ತಾರೆ. ಸೊ ಈ ಥರ ಪ್ರಾಬ್ಲಮ್ಸಿಂದ, ಕಷ್ಟಗಳಿಂದ ಅವ್ರದ್ದು ದಿನನಿತ್ಯ ಕಾರ್ಯಗಳಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಏನಾದರೂ ಒಂದು ಮಾಡಬೇಕು, ಒಂದು ಪ್ರಾಜೆಕ್ಟ್ ಮಾಡಬೇಕು, ಅದಕ್ಕೆ ಏನು ಮಾಡಬೇಕು, ನಾವು ಒಂದು ಆರ್ಗನೈಸೇಷನ್ ಅಂತ ಇರಬೇಕು, ಅದನ್ನು ಯಾವ ಟೈಮ್ ಒಳಗಡೆ ಮಾಡಬೇಕು, ಯಾವ ಥರ ಮಾಡಬೇಕು, ಯಾವ ಸ್ಟೆಪ್ಸಲ್ಲಿ ಮಾಡಬೇಕು. ಸೊ ಈ ಮಕ್ಕಳಿಗೆ ಆ ಫೋಕಸ್ ಇರಲ್ಲ, ಆ ಆರ್ಗನೈಸೇಷನ್ ಸ್ಕಿಲ್ ಇರಲ್ಲ, ಟೈಮ್ನ ಹೆಂಗೆ ಮ್ಯಾನೇಜ್ ಮಾಡೋದು, ಇದರಲ್ಲೆಲ್ಲ ಅವ್ರಿಗೆ ಸಮಸ್ಯೆ ಇರುತ್ತೆ. ಸೊ ಎಷ್ಟೊಂದು ಮಕ್ಕಳನ್ನ ನೋಡಿರ್ತೀರ, ಲಾಸ್ಟ್ ಮಿನಿಟಲ್ಲಿ ಹಿಂದಿನ ದಿನ ಕೂತ್ಕೊಂಡೆಲ್ಲ ಮಾಡ್ತಾ ಇರ್ತಾರೆ. ಸೊ ಎಷ್ಟೊಂದು ಪೇರೆಂಟ್ಸ್ ಬಂದು ಹೇಳ್ತಾರೆ, 8 ಗಂಟೆಗೆ ಅವನು ಹೋಗಬೇಕು ಅಂದರೆ 7:45 ಅವನು ಇನ್ನೂ ಸ್ನಾನ ಮಾಡಿಲ್ಲ, ತಿಂಡಿ ತಿಂದಿಲ್ಲ, ಅವ್ನು ಹಿಂದೆನೇ ಬಿದ್ದಿರಬೇಕು. ಯಾಕಂದರೆ ಅವನಿಗೆ ಆ ಫೋಕಸ್, ಗಮನ ಇಲ್ಲ. ಸೊ ಈ ಟೈಮ್ ಆಗ್ತಾ ಇದೆ, ನಾನು ಇದು ಮಾಡಬೇಕು ಅಂತ. ಸೊ ಈ ಥರ ನೋಡಿದ್ರೆ ಅವನಿಗೆ ಮಾತ್ರ ಅಲ್ಲ, ಅವ್ನ ಸುತ್ತಮುತ್ತ ಇರೋವ್ರಿಗೂ ಎಫೆಕ್ಟ್ ಆಗುತ್ತೆ. ಪೇರೆಂಟ್ಸ್ಗೆ ಇರ್ಬೋದು, ಅವ್ನ ಫ್ರೆಂಡ್ಸ್ಗೆ ಇರ್ಬೋದು. ಅವನ ಬಿಹೇವಿಯರ್ಸಿಂದ ಎಷ್ಟೊಂದು ಜನ ಇವ್ರ ಜೊತೆ ಮಿಂಗಲ್ ಆಗೋಕ್ಕೆ, ಸ್ನೇಹಿತರಾಗೋಕ್ಕೆ ಹಿಂದೆ ಜರುಗ್ತಾರೆ. ಸೊ ಲೋನ್ಲಿನೆಸ್, ಒಬ್ಬಂಟಿ ಆಗ್ತಾರೆ. ಅದರಿಂದ ಏನಾಗುತ್ತೆ, ಬರೀ ಫಿಸಿಕಲ್ ಅಲ್ಲ, ಬರೀ ಅಕ್ಯಾಡಮಿಕ್ ಪ್ರಾಬ್ಲಮ್ಸ್ ಅಲ್ಲ, ಬರೆಯೋದ್ರಲ್ಲಿ ಫೋಕಸ್ ಇಲ್ಲದೆ ಪ್ರಾಬ್ಲಮ್ ಅಲ್ಲ, ಇದು ಮಾನಸಿಕವಾಗಿಯೂ ಅವ್ರಿಗೆ ಅಫೆಕ್ಟ್ ಆಗುತ್ತೆ. ಅವ್ರಿಗೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಅಫೆಕ್ಟ್ ಆಗುತ್ತೆ. ಆಮೇಲೆ ಇದಕ್ಕೆ ಎಷ್ಟೊಂದು ನಾವು ಸಹಾಯ ಮಾಡ್ಬೋದು, ಅದಕ್ಕೆ ಹೇಳೋದು. ಈ ಥರ ತುಂಬ ಪ್ರಾಬ್ಲಮ್ಸ್ ಇದ್ದರೆ ಒಬ್ಬ ತಜ್ಞನ ಹತ್ರ ಹೋಗಿ ಅದು ಏನಿರ್ಬೋದು, ಯಾವ ಕಾರಣಕ್ಕಿರ್ಬೋದು, ಇದು ಸಿಂಪಲ್ಲಾಗಿ ಡಯಾಗ್ನೋಸ್ ಮಾಡೋದಲ್ಲ. ಎಷ್ಟೊಂದು ಬೇರೆ ವಿಷಯಗಳನ್ನು ನಾವು ತಿಳುವರಿಸಿ ಆಮೇಲೆ ADHD ಇದೆಯಾ ಇಲ್ಲ ಅಂತ ನಾವು ಕಂಕ್ಲೂಷನ್ಗೆ ಬರೋದು. ಸೊ ಒಂದು ಥರ ಸೀಜರ್ಸ್ ಇರ್ಬೋದು, ಇದು ನ್ಯೂಟ್ರಿಷನ್, ಅಯನ್ ಡಿಫಿಷಿಯನ್ಸಿ ಅಥವಾ ಪೋಷಕಾಂಶದಲ್ಲಿ ಕಡಿಮೆ ಇದ್ದರೆ, ನಿದ್ದೆ ಸರಿಯಾಗಿಲ್ಲ ಅಂದರೆ, ಥೈರಾಯ್ಡ್ ಪ್ರಾಬ್ಲಮ್ಸ್ ಇದ್ದರೆ, ಈ ಪ್ರಾಬ್ಲಮ್ಸ್ ಇದ್ರೂ ಮಕ್ಕಳಿಗೆ ADHD ಥರ ಸಿಂಪ್ಟಮ್ಸ್ ಇರ್ಬೋದು. ಸೊ ಒಂದು ಸಿಂಪಲ್ ಅಸೆಸ್ಮೆಂಟ್ಗಿಂತ ಜಾಸ್ತಿ ಎಷ್ಟೊಂದು ಬ್ಲಡ್ ಟೆಸ್ಟ್ ಕೇಳ್ಬೋದು, ಕೆಲವೊಂದು ಅಸೆಸ್ಮೆಂಟ್ ಮಾಡ್ಬೋದು. ಅಕಾಡೆಮಿಕ್ ಪ್ರಾಬ್ಲಮ್ಸ್ ಇದ್ದರೆ ಅಲ್ಲಿ ಯಾವ ಥರ ಏನು ಪ್ರಾಬ್ಲಮ್ ಇದೆ ಅಂತ ಎಲ್ಲ ಫಸ್ಟು ಪರಿಶೀಲಿಸಿ ಆಮೇಲೆ ಯಾವ ಥರ ಏನು ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಅಂತ ನಾವು ಪ್ಲ್ಯಾನ್ ಹಾಕ್ಬೋದು. ಸೊ ಬರೀ ಇಷ್ಟರಲ್ಲಾಗದೇ ಇದ್ದರೆ ಔಷಧಿನೂ ಇದೆ, ಇದಕ್ಕೆ ಕಂಟ್ರೋಲ್ ಮಾಡ್ಬೋದು. ಸೊ ಔಷಧಿಯಿಂದ ಮೆದುಳಲ್ಲಿ ಏನೇನು ಇಂಬ್ಯಾಲೆನ್ಸ್ ಇದೆಯೋ, ಕೆಮಿಕಲ್ ಇಂಬ್ಯಾಲೆನ್ಸ್ ಇದೆಯೋ ಅದನ್ನು ಕಂಟ್ರೋಲ್ ಮಾಡುತ್ತೆ. ಆ ಥರ ಇದ್ದಾಗ ಅವರಿಂದ ಜಾಸ್ತಿ ಫೋಕಸ್ ಆಗ್ಬೋದು. ಯಾವುದ್ರಲ್ಲಿ ಎಲ್ಲಿ ಅವ್ರಿಗೆ ಪ್ರಾಬ್ಲಮ್ ಇದೆಯೋ ಅದ್ರ ಬಗ್ಗೆ ಥೆರಪಿನೋ, ಬಿಹೇವಿಯರ್ ಮ್ಯಾನೇಜ್ಮೆಂಟೋ ಅದೆಲ್ಲ ಇನ್ನೂ ಜಾಸ್ತಿ ಚೆನ್ನಾಗಿ ಎಫೆಕ್ಟಿವ್ ಆಗುತ್ತೆ. ಸೊ ಇದನ್ನು ಸುಮ್ಮನೆ ಅವನು ತುಂಬ ತುಂಟ, ಅವನಿಗೇನು ಬರಲ್ಲ ಅಂತ ಆ ಥರ ಲೇಬಲ್ ಮಾಡಬೇಡಿ. ಇವ್ರಿಗೆ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಎಷ್ಟೋ ಸಹಾಯ ಆಗುತ್ತೆ. ಸೊ ಏನಾದರೂ ಪ್ರಾಬ್ಲಮ್ ಇದ್ದರೆ ಬಂದು ನಮ್ಮನ್ನು ಭೇಟಿಯಾಗಿ. ನಮಸ್ಕಾರ.